टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಮೊನ್ನೆ ಅಷ್ಟೇ ಅಂದರೆ ಬಂದಿದ್ದ ಸಿನಿಮಾ ಟೈಮಲ್ಲಿ ನಿಮ್ಮ ಜೊತೆಗಿದ್ದ, ವಿಶೇಷವಾಗಿ ನಿಮ್ಮ ಮಗುನ ಜೊತೆಗೆ ಕರ್ಕೊಂಡು ಸಿನಿಮಾ ನೋಡಿದಂಥ ಸನ್ನಿವೇಶ, ಅವರ ಬೇಜಾರು ಅಥವಾ ಅವ್ರ ವಿಚಾರ ಏನು, ಪರ್ಸ್ನಲ್ ಲೈಫ್ ಏನಾಗ್ತಿದೆ, ಏನು ಕನಸುಗಳಿದೆ, ಏನಾದರೂ ಹೇಳ್ಕೊಂಡಿದ್ದು ಅದೇ ನೆನಪಾಗುತ್ತಾ? ಹೇಗಿದ್ರು ಅವತ್ತಂತ? ಅಂದರೆ ಅವನು ಯಾವತ್ತೂ ನೆಗೆಟಿವ್ದು ಮಾತೇ ಆಡಿಲ್ಲ ಸರ್. ಅವನು ಹೇಗೆ ಅಂದರೆ, ನಮ್ಮದು ಕಾಮಿಡಿ ಕಿಲಾಡಿದು ಒಂದೊಂದ್ಸರಿ ಏನಾದ್ರು ವೇದಿಕೆ ಮೇಲೆ ಎಮೋಷ್ನಲ್ ಆಗಿ ಅದು ಕೆಲವೊಮ್ಮೆ ಬಂದ್ಬಿಡುತ್ತೆ. ಅದು ಹಂಗೆ ಬರೋದಿದ್ರು ಕೂಡ ಅವನು ಮಾತಾಡ್ತಾ ಇರಲಿಲ್ಲ. ಇಲ್ಲ ಅದೆಲ್ಲ ಯಾಕೆ ಹೇಳಬೇಕು, ಬಟ್ ನಾನು ಹ್ಯಾಪಿ ಆಗಿದ್ದೀನಿ, ನಾನು ಆರಾಮಾಗಿದ್ದೀನಿ, ನನಗೆ ಏನು ಪ್ರಾಬ್ಲಮ್ ಇಲ್ಲ, ನನಗೆ ಸಿಂಪತಿ ಇಷ್ಟ ಇಲ್ಲ, ಈ ಥರದವನು. ಅವ್ನು ಬಾಯಿ ಬಿಟ್ಟರೆ ಬರೀ ಪಾಸಿಟಿವ್, ಬರೀ ನಗು. ಆ್ಯಕ್ಚುಲಿ ನನಗಿಷ್ಟು ದುಃಖ ಆಗ್ತಾ ಇದೆಯಲ್ಲ, ರಾಕೇಶ್ ಜೊತೆಗೆ ಇನ್ ಪರ್ಸನ್ ಆಗಿ ಪ್ರವೀಣ್ ಆಗಿರ್ಬೋದು, ದೀಪಿಕಾ ಆಗಿರ್ಬೋದು, ಹಿತೇಶು, ಸೂರಜ್, ಅನೀಶು, ಇವರೆಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಸರ್. ಪಾಪ ಆ ಹುಡುಗರಿಗೆ ಎಷ್ಟು ಬೇಜಾರಾಗ್ತಿದೆಯೋ ನನಗೆ ಗೊತ್ತಿಲ್ಲ. ಅವರೆಲ್ಲರೂ ಸಹ ಹೋಗಿದ್ದಾರೆ ಈಗ. ಹೆಂಗೇನೋ ಗೊತ್ತಿಲ್ಲ. ನಾವು ಈಗ ಅಂದರೆ ಒಂದಷ್ಟು ಸಿಕ್ಕೋ ಕಡಿಮೆ ಟೈಮಲ್ಲಿ, ಬಿಕಾಸ್ ನಮ್ಮದು ಫ್ಯಾಮಿಲಿ ಅಂತ ಆಯಿತು, ಮಗು ಆಯಿತು, ನಾನು ಸ್ವಲ್ಪ ಬ್ರೇಕ್ ತೊಗೊಂಡು ಮನೇಲಿದ್ದೆ. ಕಾನ್ವರ್ಸೇಷನ್ ಅಂದರೆ ಫೋನ್ ಕಾನ್ವರ್ಸೇಷನ್ ಇರ್ತಿತ್ತು. ಬಟ್ ಅವರೆಲ್ಲ ಜೊತೆಲೇ ಇದ್ದವರು, ರೀಲ್ಸ್ ಎಲ್ಲ ಮಾಡಿಕೊಂಡು ಖುಷಿಯಾಗಿ ಎಲ್ಲರೂ ಈವೆಂಟ್ ಇದ್ರೆ ಒಟ್ಟೊಟ್ಟಿಗೆ ಹೋಗೋರು. ಹೆಂಗೋ ಗೊತ್ತಿಲ್ಲ ಸರ್. ಮ್ಯಾಮ್, ಅಂದರೆ ಈಗ ತುಂಬ ಚಿಕ್ಕ ವಯಸ್ಸು, ಸಾಯಂತ ವಯಸ್ಸಲ್ಲ, ಬಟ್ ಸಾಕಷ್ಟು ಕನಸುಗಳಿತ್ತು. ಒಂದಿಷ್ಟು ಹೇಳ್ತಾ ಇದ್ರೆ ಅಂದರೆ ಮದುವೆ ಆಗ್ಬಿಟ್ಟೆ ಅಂತ ಕಾಮಿಡಿಯಾಗಿ ಮೆಸೇಜ್ ಎಲ್ಲ ಮಾಡ್ತಾ ಇದ್ರು ಅಂತ. ನಿಮಗೆ ಅಂದರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಕನಸುಗಳು ಏನಿತ್ತು, ಹೆಂಗಿತ್ತು ಅಂತ ಏನಾದ್ರು? ಅಂದರೆ ಅವನು ಯೂಶಲಿ ಅವ್ನಿಗೆ ಅದೊಂದು ಒಳ್ಳೆತನ ಏನು ಅಂದರೆ, ನಾನು ಅವ್ನ ಸ್ಟೇಟಸ್ ನೋಡುವಾಗ ಯಾರ್ದಾರು ಅವ್ನ ಫ್ರೆಂಡ್ ಸರ್ಕಲಲ್ಲಿ ಆ್ಯನಿವರ್ಸರಿ ಇದ್ದರೆ ಆ್ಯನಿವರ್ಸರಿ ವಿಶ್ ಮಾಡೋದು, ಬರ್ತ್ಡೇ ಇದ್ದರೆ ಬರ್ತ್ಡೇ ವಿಶ್ ಮಾಡೋದು, ಪರ್ಸ್ನಲ್ ಆಗಿ ಅವ್ರವ್ರದ್ದು ಫೋಟೋ ಎಲ್ಲ ಹಾಕಿ ವಿಶ್ ಮಾಡೋದು. ಅವ್ನು ಏನಂದರೆ ಅದೇ ಹೇಳಿದ್ನಲ್ಲ ಸರ್, ಸ್ನೇಹಜೀವಿ ಅವನು. ನಾನು ಅವಾಗ ಹೇಳ್ತಾ ಇದ್ದೆ, ನಿಂದು ಯಾವಾಗ ನಾನು ನನ್ನ ಸ್ಟೇಟಸ್ಗೆ ಹಾಕೊಳ್ಳೋದು ಹೇಳ್ತಾ ಇದ್ದೆ. ನಂದಾಗಿ ಆಗಲೇ 100 ಕಾಲಾಗಿದೆ, ನನಗೊಂದು 20 ಮಕ್ಕಳಿದ್ದಾರೆ, ಬೇರೆ ಬೇರೆ ಊರಲ್ಲಿದ್ದಾರೆ. ಈ ಥರ ರೇಗಿಸಿ ಎಲ್ಲ ತಮಾಷೆ ಮಾಡೋನು. ಆಮೇಲೆ ಒಮ್ಮೊಮ್ಮೆ ಕೆಲವು ಫ್ರೆಂಡ್ಸ್ ಜೊತೆಗೆ ಫೋಟೋ ಇರುವಾಗೆಲ್ಲ ನಾನು ಚುಡಾಯಿಸ್ತಿದ್ದೆ, ಯಾರಿದು ಅನ್ನುವಾಗ, ನೀನು ಯಾಕೆ ಅದೆಲ್ಲ ಹೇಳೋದು. ಆ ಥರ ಅಂದರೆ ಅಷ್ಟು ಪ್ರೀತಿ ಲವಲವಿಕೆಯಲ್ಲಿ ಇದ್ದಿದ್ದು ಹುಡುಗ ಅದು. ನನಗೆ ಬೆಳಗ್ಗೆ ನ್ಯೂಸ್ ಕೇಳಿ ಆ್ಯಕ್ಚುಲಿ ನನಗೂ ಜೀಜಿಗೂ ಏನು ಅಂತಲೇ ಅರ್ಥ ಆಗ್ತಿರ್ಲಿಲ್ಲ. ಬೇಕಾಯ್ತು ನಮ್ಗೆ ಒಂದು 2-3 ಅವರ್ಸು ಸರ್. ಬರೋ ಕಾಮಿಡಿ ಕಿಲಾಡಿಗಳು ಇವ್ರಿಗೆಲ್ಲರಿಗೂ ಫೋನ್ ಮಾಡಿದ್ದೀವಿ ಕ್ರಾಸ್ ಚೆಕಿಂಗಿಗೆ. ಹೌದಾ ಅಂತ ಎಲ್ಲರ ತಲೆಯಲ್ಲೂ ಇದೆ ಓಡ್ತಾ ಇರೋದು, ಎಲ್ರಿಗೂ ಇದೆ ಆಗ್ತಿರೋದು. ಯಾಕೆ ರಾಕೇಶ್, ಯಾಕೆ? ಹಿಂದೆ ಯಾವತ್ತಾರು ಅವ್ರಿಗೆ ಹುಷಾರಿರಲಿಲ್ಲ, ಅನಾರೋಗ್ಯ, ಈ ಥರದ ವಿಚಾರ ಏನಾರು ಗೊತ್ತಾಗಿತ್ತಾ? ಬಟ್ ಇದಕ್ಕಿದ್ದಂಗೆ ನಿನ್ನೆ ಎಲ್ಲೋ ಅಂದರೆ ಸ್ನೇಹಿತರಿದ್ರಲ್ಲಿ ತುಂಬ ಹೆವಿ ಡ್ಯಾನ್ಸ್ ಮಾಡಿದರು, ಸೊ ಸುಸ್ತಾದರು, ಅದಾದ ನಂತರ ಈ ರೀತಿ ಆಯಿತು, ಹೃದಯಾಘಾತ ಆಯಿತು ಅನ್ನುವಂಥದ್ದು. ಸೊ ಹಾಗಾಗಿ ಆರೋಗ್ಯದ್ದು ಸಮಸ್ಯೆ ಇದೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಆ್ಯಕ್ಟಿವ್ ಆಗೇ ಇರೋನು ಅವ್ನು ಯಾವಾಗ್ಲೂ. ಬಟ್ ಅದೇ ನನಗೆ ನನ್ನ ಪರ್ಸ್ನಲ್ ಒಪಿನಿಯನ್ ಸರ್ ಏನಂದರೆ, ನಮ್ಮ ಕಲಾವಿದ್ರಿಗೆ ಏನು ಗೊತ್ತಾ, ನಮಗೆ ಇದು ನಮ್ಮ ವೃತ್ತಿ ಅಂದರೆ ನಮಗಿದು ತುಂಬ ಆಸೆ ಪಟ್ಟು ಬಂದಿರ್ತೀವಲ್ಲ, ನಾವು ನೋಡಲ್ಲ, ಹಗಲು ರಾತ್ರಿ ನೋಡಲ್ಲ, ಶೂಟಿಂಗ್ ಟೈಮ್ ಎಕ್ಸ್ಟೆಂಡ್ ಆದರೂ ಪರವಾಗಿಲ್ಲ, ಊಟ ತಿಂಡಿ ಇಲ್ಲ ಅಂದರೂ ಪರವಾಗಿಲ್ಲ, ಏನೋ ಮ್ಯಾನೇಜ್ ಮಾಡ್ಕೊಂಬಿಡ್ತೀವಿ. ಯಾಕಂದರೆ ನಾವು ಕನ್ಸು ಕಟ್ಕೊಂಡು ಬಂದಿರ್ತೀವಿ, ತೆರೆಯಲ್ಲಿ ಕಾಣಿಸ್ಕೋಬೇಕು, ನಾವು ಏನೋ ನಮ್ಮಲ್ಲಿರೋ ಪ್ರತಿಭೆ ಹೊರಗೆ ಬರಬೇಕು ಅನ್ನೋದೊಂದು ಇರುತ್ತೆ, ಮನಸ್ಸಲ್ಲಿರುತ್ತೆ. ಅವನು ಅದೇ ಆಸೆಲಿ ಇದ್ದವನು. ಆ್ಯಂಡ್ ಆ ಟ್ಯಾಲೆಂಟ್ ಇತ್ತು ಕೂಡ ಅವನಿಗೆ. ಬಹುಶಃ ಎಲ್ಲೋ ಒಂದು ಕಡೆ ಕಲಾವಿದ್ರಿಗೆ ಅದೊಂದು ಏನೋ ದೌರ್ಭಾಗ್ಯನೋ ಏನೋ, ಆರೋಗ್ಯನ ಸರಿ ಕಾಪಾಡ್ಕೊಳಕ್ಕಾಗಲ್ಲ. ನೀವೇನೇ ಸತತ ಪ್ರಯತ್ನ ಮಾಡಿ ಸರ್, ಆಗಲ್ಲ. ಯಾಕಂದರೆ ಯಾವಾಗಲೂ ಮಲಗ್ತೀವಿ, ಯಾವಾಗಲೂ ಶೂಟಿಂಗ್ ಮುಗಿಯುತ್ತೆ, ಯಾವಾಗಲೂ ಎದ್ದೇಳ್ತೀವಿ, ಊಟ ತಿಂಡಿ ಮಾಡಿದ್ರೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಎಲ್ಲೋ ಇದು ಕೂಡ ಏನೋ ಏರುಪೇರುಗಳಾಯ್ತೋ ಏನೋ. ಯಾಕಂದರೆ ಕಾಂತಾರ ಸಿನಿಮಾದು ಭಾರಿ ಆಸೆ ಇತ್ತು ಅವನಿಗೆ, ಗೆಟಪ್ ಎಲ್ಲ ಭಾರಿ ಆಸೆ ಇತ್ತು ಅವನಿಗೆ. ಹಂಗಾಗಿ ಅದಕ್ಕೋಸ್ಕರ ಡೆಡಿಕೇಟಿವ್ ಆಗಿದ್ದ, ಅದು ಕಾಣಿಸ್ತಾ ಇತ್ತು ನಮಗೆ. ಎಲ್ರಿಗೂ ಅದೊಂದು ಹೋಪ್ ಇತ್ತು. ನಮ್ದ್ರಲ್ಲಿ ಅದೊಂದು ಖುಷಿ ಸರ್. ಕಾಮಿಡಿ ಕಿಲಾಡಿಯಲ್ಲಿ ಯಾರದೇ ಸಿನಿಮಾ ಬಂದ್ರು, ದೊಡ್ಡ ಸಿನಿಮಾ ಬಂದ್ರು ಅದು ಖುಷಿನೇ. ನಮ್ಮ ಜೊತೆಲಿರೋರು ಬಂದಿದ್ದಾರೆ, ದೊಡ್ಡ ಸಿನಿಮಾದಲ್ಲಿದ್ದಾರೆ. ಇವೊಂದು ಕಾಯ್ತಾ ಇದ್ವಿ, ನಾವು ಮಾತಾಡ್ಕೊಂಡಿದ್ವಿ ನೆಕ್ಸ್ಟ್ ದೊಡ್ಡ ಸಿನಿಮಾದಲ್ಲಿ ರಾಕೇಶ್ ಇರ್ತಾನೆ ಅಂತ. ಅದೇ ಆರೋಗ್ಯದ ಏರುಪೇರು ಬಹುಶಃ ಅದಿರ್ಬೋದು ಸರ್, ಬಿಕಾಸ್ ಆಫ್ ಶೂಟಿಂಗ್ ಟೈಮ್ ವೇರಿ ಇರ್ಬೋದು, ಫುಡ್ ವೇರಿ ಇರ್ಬೋದು, ಏನೋ ಅನ್ಎಕ್ಸ್ಪೆಕ್ಟೆಡ್.